ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಬಾರಿಯೂ ಕೂಡ ಅಮೆರಿಕದ ನೆಲದಲ್ಲಿ ಕುಳಿತು ಭಾರತಕ್ಕೆ ಅವಮಾನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾತಿನಿಂದ ಬಿಜೆಪಿ ನಾಯಕರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದಲ್ಲಿದ್ದಾಗ ಮಾತೆತ್ತಿದ್ರೆ ಸಂವಿಧಾನ, ವಿದೇಶಕ್ಕೆ ಹೋದ್ರೆ ಭಾರತಕ್ಕೆ ಅಪಮಾನ. ರಾಹುಲ್ ಗಾಂಧಿ ಮತ್ತೆ ವಿದೇಶಕ್ಕೆ ಹೋಗಿದ್ದಾರೆ. ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ. ಅಮೆರಿಕದ ಬೋಸ್ಟನ್ಗೆ ತೆರಳಿದ್ದ ರಾಹುಲ್ ಗಾಂಧಿ ಭಾರತದ ಚುನಾವಣಾ ಆಯೋಗವನ್ನ ಅವಮಾನಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ರಾಜಿ ಮಾಡಿಕೊಂಡಿದೆ ಮತ್ತು ವ್ಯವಸ್ಥೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಆರೋಪಿಸಿದ್ದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. Gave us a voting figure for 5:30 in the evening, and between 5:30 in the evening and 7:30 in the evening, when the polls were supposed to have closed, 65 lakh voters voted. Now, that is physically impossible to happen. राहुल गांधी ओर्वा देशद्रोही. राहुल गांधी, आपसे नहीं हो पाएगा हिंदुस्तान में राजनीति, तो जाकर के किसी और देश से चुनाव लड़िए. मगर जिस थाली में खाते हैं, अगर उस थाली में आप छेद करेंगे तो आप देशद्रोही कहलाएंगे. यू आर अ ट्रेटर. राहुल गांधी ट्रेटर हैं. ಸಂವಿಧಾನಕ್ಕೆ ಅವಮಾನಿಸೋದೇ ರಾಹುಲ್ ಕೆಲಸ. जुडिशरी बिकी हुई है, जुडिशरी ठीक से काम नहीं कर रही है. ईसीआई पर सवाल खड़े करना, भारत की हर संस्था पर जाकर विदेशी धरती पर सवाल खड़े करना, सेना से प्रूफ मांगना विदेशी धरती से, ये दिखाता है कि कुछ लोग मोदी विरोध करते करते अब भारत के विरोध में उतर आए हैं, और वो भी विदेशी धरती पर. ಇನ್ನು ರಾಹುಲ್ ಗಾಂಧಿ ಈ ಹಿಂದೆಯೂ ವಿದೇಶದಲ್ಲಿ ಕೂತು ಭಾರತದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಅವು ಯಾವುವು ಅಂತ ನೋಡೋದಾದ್ರೆ, ರಾಹುಲ್ ಭಾರತಕ್ಕೆ ಅವಮಾನಿಸಿದ್ದು ಇದೇ ಮೊದಲಲ್ಲ. ಭಾರತದಲ್ಲಿ ರಾಜಕೀಯಕ್ಕಿಂತ ಧಾರ್ಮಿಕ ಹೋರಾಟ ಹೆಚ್ಚು. ಭಾಷೆ, ಧರ್ಮಗಳಲ್ಲಿ ಆರ್ಎಸ್ಎಸ್ನಿಂದ ಅಭದ್ರತೆ ಅಂತ ಹೇಳಿದ್ರು. ಉದಾಹರಣೆ ಕೊಟ್ಟು ಸಿಖ್ಖರನ್ನ ಉಲ್ಲೇಖಿಸಿದ್ರು ರಾಹುಲ್ ಗಾಂಧಿ. ಸಿಖ್ಖರು ಟರ್ಬನ್, ಕಡಗ ಧರಿಸೋದಕ್ಕೆ ಹೆದರುವಂತಾಗಿದೆ. ಆರ್ಎಸ್ಎಸ್ ಭಾರತ ವಿರುದ್ಧ ಹೋರಾಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಮತ್ತೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತು ಮತ್ತೊಮ್ಮೆ ಭಾರತ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಅದು ಬಿಜೆಪಿ ಸೇರಿದಂತೆ ಎನ್ಡಿಎ ಕೂಟದ ಕಣ್ಣು ಕೆಂಪಗಾಗಿಸಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಬಾರಿಯೂ ಕೂಡ ಅಮೆರಿಕದ ನೆಲದಲ್ಲಿ ಕುಳಿತು ಭಾರತಕ್ಕೆ ಅವಮಾನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾತಿನಿಂದ ಬಿಜೆಪಿ ನಾಯಕರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದಲ್ಲಿದ್ದಾಗ ಮಾತೆತ್ತಿದ್ರೆ ಸಂವಿಧಾನ, ವಿದೇಶಕ್ಕೆ ಹೋದ್ರೆ ಭಾರತಕ್ಕೆ ಅಪಮಾನ. ರಾಹುಲ್ ಗಾಂಧಿ ಮತ್ತೆ ವಿದೇಶಕ್ಕೆ ಹೋಗಿದ್ದಾರೆ. ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ. ಅಮೆರಿಕದ ಬೋಸ್ಟನ್ಗೆ ತೆರಳಿದ್ದ ರಾಹುಲ್ ಗಾಂಧಿ ಭಾರತದ ಚುನಾವಣಾ ಆಯೋಗವನ್ನ ಅವಮಾನಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ರಾಜಿ ಮಾಡಿಕೊಂಡಿದೆ ಮತ್ತು ವ್ಯವಸ್ಥೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಆರೋಪಿಸಿದ್ದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. The election commission gave us a voting figure for 5:30 in the evening, and between 5:30 in the evening and 7:30 in the evening, when the polls were supposed to have closed, 65 lakh voters voted. Now, that is physically impossible to happen. राहुल गांधी ओर्वा देशद्रोही. राहुल गांधी, आपसे नहीं हो पाएगा हिंदुस्तान में राजनीति, तो जाकर के किसी और देश से चुनाव लड़िए.
मगर जिस थाली में खाते हैं अगर उस थाली में आप छेद करेंगे तो आप देशद्रोही कहलाएंगे। यू आर अ ट्रेटर। राहुल गांधी ट्रेटर हैं। ಸಂವಿಧಾನಕ್ಕೆ ಅವಮಾನಿಸೋದೇ ರಾಹುಲ್ ಕೆಲಸ। जुडिशरी बिकी हुई है, जुडिशरी ठीक से काम नहीं कर रही है, ईसीआई पर सवाल खड़े करना, भारत की हर संस्था पर जाकर विदेशी धरती पर सवाल खड़े करना, सेना से प्रूफ मांगना विदेशी धरती से, ये दिखाता है कि कुछ लोग मोदी विरोध करते करते अब भारत के विरोध में उतर आए हैं और वो भी विदेशी धरती पर। ಇನ್ನು ರಾಹುಲ್ ಗಾಂಧಿ ಈ ಹಿಂದೆಯೂ ವಿದೇಶದಲ್ಲಿ ಕೂತು ಭಾರತದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಅವು ಯಾವುವು ಅಂತ ನೋಡೋದಾದ್ರೆ, ರಾಹುಲ್ ಭಾರತಕ್ಕೆ ಅವಮಾನಿಸಿದ್ದು ಇದೇ ಮೊದಲಲ್ಲ. ಭಾರತದಲ್ಲಿ ರಾಜಕೀಯಕ್ಕಿಂತ ಧಾರ್ಮಿಕ ಹೋರಾಟ ಹೆಚ್ಚು. ಭಾಷೆ ಧರ್ಮಗಳಲ್ಲಿ ಆರ್ಎಸ್ಎಸ್ನಿಂದ ಅಭದ್ರತೆ ಅಂತ ಹೇಳಿದ್ರು. ಉದಾಹರಣೆ ಕೊಟ್ಟು ಸಿಖ್ಖರನ್ನ ಉಲ್ಲೇಖಿಸಿದ್ರು ರಾಹುಲ್ ಗಾಂಧಿ. ಸಿಖ್ಖರು ಟರ್ಬನ್ ಕಡಗ ಧರಿಸೋದಕ್ಕೆ ಹೆದರುವಂತಾಗಿದೆ. ಆರ್ಎಸ್ಎಸ್ ಭಾರತ ವಿರುದ್ಧ ಹೋರಾಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಮತ್ತೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತು ಮತ್ತೊಮ್ಮೆ ಭಾರತ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಅದು ಬಿಜೆಪಿ ಸೇರಿದಂತೆ ಎನ್ಡಿಎ ಕೂಟದ ಕಣ್ಣು ಕೆಂಪಗಾಗಿಸಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಬಾರಿಯೂ ಕೂಡ ಅಮೆರಿಕದ ನೆಲದಲ್ಲಿ ಕುಳಿತು ಭಾರತಕ್ಕೆ ಅವಮಾನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾತಿನಿಂದ ಬಿಜೆಪಿ ನಾಯಕರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದಲ್ಲಿದ್ದಾಗ ಮಾತೆತ್ತಿದ್ರೆ ಸಂವಿಧಾನ, ವಿದೇಶಕ್ಕೆ ಹೋದ್ರೆ ಭಾರತಕ್ಕೆ ಅಪಮಾನ. ರಾಹುಲ್ ಗಾಂಧಿ ಮತ್ತೆ ವಿದೇಶಕ್ಕೆ ಹೋಗಿದ್ದಾರೆ. ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ. ಅಮೆರಿಕದ ಬೋಸ್ಟನ್ಗೆ ತೆರಳಿದ್ದ ರಾಹುಲ್ ಗಾಂಧಿ ಭಾರತದ ಚುನಾವಣಾ ಆಯೋಗವನ್ನ ಅವಮಾನಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ರಾಜಿ ಮಾಡಿಕೊಂಡಿದೆ ಮತ್ತು ವ್ಯವಸ್ಥೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಆರೋಪಿಸಿದ್ದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. The election commission gave us a voting figure for 5:30 in the evening. And between 5:30 in the evening and 7:30 in the evening, when the polls were supposed to have closed, 65 lakh voters voted. Now, that is physically impossible to happen. राहुल गांधी ओर्वा देशद्रोही। राहुल गांधी, आपसे नहीं हो पाएगा हिंदुस्तान में राजनीति तो जाकर के किसी और देश से चुनाव लड़िए। मगर जिस थाली में खाते हैं अगर उस थाली में आप छेद करेंगे तो आप देशद्रोही कहलाएंगे। यू आर अ ट्रेटर। राहुल गांधी ट्रेटर हैं। ಸಂವಿಧಾನಕ್ಕೆ ಅವಮಾನಿಸೋದೇ ರಾಹುಲ್ ಕೆಲಸ। जुडिशरी बिकी हुई है, जुडिशरी ठीक से काम नहीं कर रही है, ईसीआई पर सवाल खड़े करना, भारत की हर संस्था पर जाकर विदेशी धरती पर सवाल खड़े करना, सेना से प्रूफ मांगना विदेशी धरती से, ये दिखाता है कि कुछ लोग मोदी विरोध करते करते अब भारत के विरोध में उतर आए हैं और वो भी विदेशी धरती पर। ಇನ್ನು ರಾಹುಲ್ ಗಾಂಧಿ ಈ ಹಿಂದೆಯೂ ವಿದೇಶದಲ್ಲಿ ಕೂತು ಭಾರತದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಅವು ಯಾವುವು ಅಂತ ನೋಡೋದಾದ್ರೆ, ರಾಹುಲ್ ಭಾರತಕ್ಕೆ ಅವಮಾನಿಸಿದ್ದು ಇದೇ ಮೊದಲಲ್ಲ. ಭಾರತದಲ್ಲಿ ರಾಜಕೀಯಕ್ಕಿಂತ ಧಾರ್ಮಿಕ ಹೋರಾಟ ಹೆಚ್ಚು. ಭಾಷೆ ಧರ್ಮಗಳಲ್ಲಿ ಆರ್ಎಸ್ಎಸ್ನಿಂದ ಅಭದ್ರತೆ ಅಂತ ಹೇಳಿದ್ರು. ಉದಾಹರಣೆ ಕೊಟ್ಟು ಸಿಖ್ಖರನ್ನ ಉಲ್ಲೇಖಿಸಿದ್ರು ರಾಹುಲ್ ಗಾಂಧಿ. ಸಿಖ್ಖರು ಟರ್ಬನ್ ಕಡಗ ಧರಿಸೋದಕ್ಕೆ ಹೆದರುವಂತಾಗಿದೆ. ಆರ್ಎಸ್ಎಸ್ ಭಾರತ ವಿರುದ್ಧ ಹೋರಾಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಮತ್ತೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತು ಮತ್ತೊಮ್ಮೆ ಭಾರತ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಅದು ಬಿಜೆಪಿ ಸೇರಿದಂತೆ ಎನ್ಡಿಎ ಕೂಟದ ಕಣ್ಣು ಕೆಂಪಗಾಗಿಸಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.